ವರ್ಕರ್ಗೆ ಅಷ್ಟರಲ್ಲಿ ನಮ್ಮ ನಾದಿನಿಯವರು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕೋಸಂಬರಿ ಮಾಡೋಣ ಅಂತ ಹೇಳಿದ್ರು. ಸೊ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆನ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಕಾಯನ್ನು ತುರ್ಕೊಂಡು, ಕ್ಯಾರೆಟ್ ಕೂಡ ಒಂದನ್ನು ತುರ್ಕೊಂಡು, ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ ನೆನೆ ಹಾಕಿದ್ವಲ್ಲ ಅದನ್ನು ಕೂಡ ಒಳಗಡೆ ಹಾಕ್ಕೊಂಡು, ಮೆಣಸಿನ್ಕಾಯಿನ ಯೂಸ್ ಮಾಡಲಿಲ್ಲ, ಯಾಕಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಅಂತ ಹೇಳಿ. ಅದ್ರ ಬದಲಾಗಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ ಒಂದು ಹೋಳು ನಿಂಬೆಹಣ್ಣು ಹಿಂಡಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದರೆ ಹೆಸರುಬೇಳೆ ರೆಡಿ ಆಗೋಗುತ್ತೆ. ತಿಂಡಿ ಎಲ್ಲನೂ ರೆಡಿ ಮಾಡಿಟ್ಟು ಮನೆಯೆಲ್ಲನೂ ಕೂಡ ಒಂದು ಕಡೆಯಿಂದ ಗುಡಿಸ್ಕೊಂಡು ಬಂದೆ. ನಮ್ಮ ನಾದಿನಿಯವರು ಎಲ್ಲನೂ ಕೂಡ ಒರೆಸ್ಕೊಂಡು ಬಂದರು. ಅಷ್ಟರಲ್ಲಿ ಆಲ್ರೆಡಿ ನೀರು ಕೂಡ ಬಿಟ್ಟಿದ್ದರು, ಹಾಗಾಗಿ ಕುಡಿಯೋಕ್ಕೆ ಎಲ್ಲ ನೀರು ಹಿಡಿದು, ಸೊ ಪಾತ್ರೆಗಳನ್ನೆಲ್ಲ ಬೇಸನ್ ತೊಗೊಂಡೋಗಿ ಹಾಕ್ಕೊಂಡು ಎಲ್ಲನೂ ಕೂಡ ಪಾತ್ರೆಗಳನ್ನೆಲ್ಲ ಬೆಳ್ಕೊಂಡು, ಮಕ್ಕಳು ಬಟ್ಟೆಗಳು ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು, ಸೊ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು, ಹಾಗಾಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದು ಹೂಗಳನ್ನು ಕಿತ್ಕೊಂಡು ಬಂದೆ ದೇವ್ರಿಗೆ ಹಾಕಲಿಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗಿಡದಲ್ಲೇ ಎಷ್ಟು ವೆರೈಟಿಯಲ್ಲಿ ಸಖತ್ತಾಗಿ ಹೂ ಬಿಟ್ಟಿದೆ ಅಂತ ಹೇಳಿ. ತುಂಬಾ ಖುಷಿಯಾಗುತ್ತೆ ಇದನ್ನು ನೋಡೋದಕ್ಕೆ. ಅದು ನಮ್ಮ ಅತ್ತೆಯವರು ಹಾಕಿರುವಂಥದ್ದು ಈ ಗಿಡಗಳನ್ನೆಲ್ಲ. ಸೊ ಹೂವೆಲ್ಲನೂ ಕುಯ್ಕೊಂಡು ಬಂದು